ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಕೃಷ್ಣ ಅರ್ಜುನನಿಗೆ ಸ್ಥಿತಪ್ರಜ್ಞನಾದವನು, ಸಾಧನೆಯ ಮಾರ್ಗದಲ್ಲಿ ಒಂದು ನಿರ್ದಿಷ್ಟವಾದ ಎತ್ತರವನ್ನು ಏರಿದವನು. ಅವನು ಹೇಗಿರ್ತಾನೆ ಮತ್ತೆ ಅವನು ಆ ಎತ್ತರಕ್ಕೆ ಏರಬೇಕಾದ್ರೆ ಅವನು ಏನು ಸಾಧನೆಗಳನ್ನು ಮಾಡಬೇಕಾಗ್ತದೆ ಅನ್ನೋದನ್ನೆಲ್ಲ ವಿವರಿಸಿದ. ಸಾಮಾನ್ಯವಾಗಿ ನಮ್ಮ ಇಂದ್ರಿಯಗಳೆಲ್ಲ ವಿಷಯದ ಕಡೆಗೆ ಹರಿದು ಹೋಗ್ತಾ ಇರ್ತವೆ. ನೀರು ತಗ್ಗಿಗೆ ಹರಿದು ಹೋಗುವಂತೆ ಇಂದ್ರಿಯಗಳಿಗೆ, 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯಕ್ಕೆಲ್ಲ ಆಯಾ ಪದಾರ್ಥಗಳ ಕಡೆಗೆ, ಕಣ್ಣಿಗೆ ರೂಪ ಮತ್ತೆ ಕಿವಿಗೆ ಶಬ್ದ, ಆ ಕಡೆ ಹರಿದು ಹೋಗುವುದು ಅದರ ಸ್ವಭಾವ. ಪರಾಂಚಿಖಾನಿ ವಿತರಣತ್ ಸ್ವಯಂಭೂ ಅಂತ ಪರಮಾತ್ಮ ಈ ಇಂದ್ರಿಯಗಳನ್ನು ಸೃಷ್ಟಿ ಮಾಡುವಾಗ ಅವೇ ಸುಮ್ಮನೆ ಹಾಗೆ ಮಲಗಿರ್ಲಿಕ್ಕೆ ಇಂದ್ರಿಯಗಳನ್ನು ಸೃಷ್ಟಿ ಮಾಡಿಲ್ಲ. ಅದು ಹೀಗೆ ಹರಿದು ಹೋಗಬೇಕು, ವಿಷಯದ ಕಡೆ ಹೋಗಬೇಕು ಅಂತಲೇ ಸೃಷ್ಟಿ ಮಾಡಿದ. ಆದ್ರಿಂದಲೇ ಕಾಲು ಕೈ ಇದೆಲ್ಲನೂ ಕೂಡ ಏನಾದ್ರು ಒಂದು ಕೆಲಸ ಮಾಡ್ತಾನೆ ಇರಬೇಕು, ಅದು ಅದರ ಸ್ವಭಾವ. ಅದರಿಂದಲೇ ನಾವು ನಿಂತಲ್ಲೇ ನಿಲ್ಲಕ್ಕೆ ಯಾವತ್ತೂ ಕೂಡ ಸಾಧ್ಯ ಆಗೋದಿಲ್ಲ. ಏನಾದೊಂದಷ್ಟು ಓಡಾಡಬೇಕು ಅನ್ನಿಸ್ತದೆ, ಓಡಾಡಿ ದಂಡದಾಗ ಕೂತ್ಕೋಬೇಕು ಅನ್ನಿಸ್ತದೆ. ಆದ್ರಿಂದ ಕೈ ಕಾಲು ಯಾವತ್ತಾದ್ರೂ ಏನಾದ್ರು ಸ್ವಲ್ಪ ಚಲನೆ ಮಾಡಲೇ ಮಾಡ್ತಿರ್ತದೆ. ಇದು ಮನುಷ್ಯನ ಸ್ವಭಾವ. ತೀರಾ ಸಣ್ಣ ಸಣ್ಣ ಮಕ್ಕಳಲ್ಲೂ ಕೂಡ ಇದನ್ನು ಗಮನಿಸಬಹುದು. ಕೈ ಕಾಲು ಸುಮ್ಮನೆ ಇರೋದಿಲ್ಲ. ಮಲ್ಕೊಂಡಿದ್ದಾಗ, ಅನಾರೋಗ್ಯ ಆಗಿದ್ದಾಗ ಹೊರತುಪಡಿಸಿದ್ರೆ ಉಳಿದ ಎಲ್ಲಾ ಸಂದರ್ಭದಲ್ಲಿಯೂ ಅದರ ಕೈ ಕಾಲು ಇತ್ಯಾದಿ ಸ್ವಲ್ಪ ಚಲನವಲನ ಮಾಡ್ತಾನೆ ಇರ್ತವೆ. ಇದರ ಸ್ವಭಾವ. 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯದ್ದು ವಿಷಯದ ಕಡೆಗೆ ಹರಿದು ಹೋಗೋ ಸ್ವಭಾವ. ಅದು ಹರಿದು ಹೋದಾಗ ಮನಸ್ಸು ಕೂಡ ಅದ್ರ ಹಿಂದೆ ಹೋಗ್ತದೆ. ಮನಸ್ಸು ಹೋಯಿತು ಅಂತ ಇಂದ್ರಿಯ ಹೋಗ್ತದೆ, ಇಂದ್ರಿಯ ಹೋಯಿತು ಅಂತ ಮನಸ್ಸು ಹೋಗ್ತದೆ. ಎರಡರದ್ದು ಸ್ವಭಾವನೇ ಅದು. ಅದು ಹೇಗಾಗ್ತದೆ? ವಿಷಯ ಹೋಯಿತು ಅಂತ ಇಂದ್ರಿಯಗಳು ಹೋದವು ಅಂತ ಮನಸ್ಸನ್ನು ಹೋಗ್ಲಿಕ್ಕೆ ನಾವು ಬಿಟ್ರೆ, ದೊಡ್ಡ ಪ್ರಯಾಣವೊಂದನ್ನು ಪ್ರಾರಂಭಿಸಿದ್ದೇವೆ. ನಡು ನೀರು ಸಮುದ್ರದಲ್ಲಿ ಪ್ರಯಾಣ ಅಥವಾ ನದಿ ನೀರಿನಲ್ಲಿ ಪ್ರಯಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅಲ್ಲಿ ನಮ್ಮ ಹಡಗಿದೆ. ಆ ಹಡಗನ್ನ ಬಿರುಗಾಳಿ ಎಳ್ಕೊಂಡು ಹೋಗಿಬಿಡ್ತದೆ. ನಮಗೆ ಈಗಿನ ಕಾಲದ ಹಡಗುಗಳ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ ಅದು ಉಪಯೋಗ ಆಗಲಿಕ್ಕಿಲ್ಲ. ಈಗಿನ ಕಾಲದ ಹಡಗುಗಳು ಬಹಳ ದೊಡ್ಡ ಗಾತ್ರದ್ದು ಆಗಿರ್ತವೆ, ಮತ್ತೆ ಆ ಗಾಳಿಯನ್ನು ಮೀರಿ ಅವು ಪ್ರಯಾಣ ಮಾಡ್ತವೆ. ಆದರೆ ಹಳೆಯ ಕಾಲದಲ್ಲಿ ಆ ದೊಡ್ಡ ದೊಡ್ಡ ಬಟ್ಟೆಗಳನ್ನು ಅದಕ್ಕೆ ಕಟ್ಟಿ, ಎತ್ತರದ ಬಟ್ಟೆಗಳನ್ನು ಕಟ್ಟಿ, ಆ ಮೂಲಕ ಗಾಳಿಯ ದಿಕ್ಕಿನ ಕಡೆಗೆ ಅದು ಹೋಗಬೇಕು. ಮತ್ತೆ ನಾವಿಕರಾದವರು ಅದನ್ನು ನಿಯಂತ್ರಿಸಬೇಕು. ಆ ಥರ ಮಾಡಿರ್ತಾರಲ್ಲ, ಅಂಥ ನಾವಿಗಳು ಅವು ಒಂದು ವೇಳೆ ಸಮುದ್ರದ ನೀರಿನಲ್ಲಿ ಹೊರಟ್ರೆ ಗಾಳಿ ಬೇಕಾಬಿಟ್ಟೆ ಅದನ್ನು ತೊಗೊಂಡು ಹೋಗಿಬಿಡ್ತದೆ. ಎಲ್ಲಿ ಹೋಗಬೇಕಾಗಿತ್ತು ಅಲ್ಲಿ ಹೋಗೋದಿಲ್ಲ, ಮತ್ತೆಲ್ಲೋ ಹೋಗಿಬಿಡ್ತದೆ. ಮತ್ತಲ್ಲಿ ನೀರಿನೊಳಗೆ ಏನು ಪ್ರಯೋಗ ಮಾಡಿದ್ರಲ್ಲ, ನೀರು ಅಂದ್ರೆ ನದಿ ಅಥವಾ ಸಮುದ್ರ. ಈ ನದಿ ಅಥವಾ ಸಮುದ್ರ ಅಂದ್ರೆ ನಾವು ನೋಡುವಂಥ ನದಿ ಸಮುದ್ರ ಅಲ್ಲಿನೂ ಸರಿಯೇ, ದೋಣಿ ನಾವಿಕನ ಅಂಕೆಯೊಳಗಿರಬೇಕು, ಅದನ್ನು ಮೀರಿ ಹೋಗಬಾರ್ದು. ಅದಲ್ಲದೆ ನಾವೆಲ್ಲ ಈಗ ಸಂಸಾರ ಅನ್ನುವ ನದಿ ಅಥವಾ ಸಂಸಾರ ಅನ್ನೋ ಸಾಗರದಲ್ಲಿ ಇದ್ದೇವೆ. ಸಂಸಾರ ಸಾಗರದಲ್ಲಿ ಬಿದ್ದಿದ್ದೇವೆ ಅಂತ ಎಲ್ಲರೂ ಅಂತಿರ್ತಾರೆ. ಅದೊಂದು ಸಂಸಾರ ಸಾಗರನೇ ಇದು. ಆ ಸಂಸಾರ ಸಾಗರದೊಳಗೆ ನಮಗಿದೊಂದು ನೌಕೆ. ನೌಕೆ ಅಂದ್ರೆ ನಮ್ಮ ದೇಹನೇ ನೌಕೆ. ನೌಕೆ ಅಂದ್ರೆ ಒಂದು ವಾಹನ. ಅದು ಅದರೊಳಗೆ ಈ ಜೀವ ಇದ್ದಾನೆ. ಆ ಜೀವ ನೌಕೆಯನ್ನು ಏರಿ, ನೌಕೆ ಅಂತ ನೌಕೆ ಅಂದ್ರೆ ನೀರಿನೊಳಗೆ ಹೋಗೋದು, ರಥ ಅಂದ್ರೆ ನೆಲದ ಮೇಲೆ ಹೋಗೋದು, ಇಷ್ಟೇ ವ್ಯತ್ಯಾಸ. ವಿಮಾನ ಅಂದ್ರೆ ಆಕಾಶದ ಮೇಲೆ ಹೋಗೋದು. ಈ ಶರೀರ ಅನ್ನೋದು ನಮಗೊಂದು ನೌಕೆ. ಈ ಶರೀರದೊಳಗೆ ನಾವು ಜೀವರಿದ್ದೇವೆ. ಆ ನೌಕೆ ಅಂತ ಅನ್ನೋದು ನಮ್ಮ ಅಧೀನದಲ್ಲಿರಬೇಕು. ಅದು ಬಿಟ್ಟು ಬೇಕಾಬಿಟ್ಟು ಎಲ್ಲಿಯಾದ್ರೂ ಹೋಗ್ಲಿಕ್ಕೆ ಅದು ತೊಡಗಿದ್ರೆ ಕೊನೆಗೆ ಅಪಘಾತಕ್ಕೀಡಾಗ್ತದೆ. ನಾವಿಕನಿಗೂ ಒಳಗಿರುವಂತಹ ಪ್ರಯಾಣಿಕರಿಗೂ ಅದರಿಂದ ಧಕ್ಕೆ ಆಗ್ತದೆ. ಅದರಿಂದ ಈ ಸಂಸಾರ ಅಂತನ್ನುವುದೇ ಒಂದು ನದಿ ಅಥವಾ ಸಮುದ್ರ. ಅಲ್ಲಿ ಇದು ನಮ್ಮ ಹತೋಟಿಯಲ್ಲಿರಬೇಕು. ಬೇಕಾಬಿಟ್ಟು ಅದು ಎಲ್ಲೆಲ್ಲಾದ್ರೂ ಹೋಗಬಾರ್ದು ಅಂತ ವರ್ಣನೆ ಮಾಡ್ತದೆ. ಅದಕ್ಕಾಗಿ ಭಗವಂತನನ್ನ ನಾವು ಈ ಹಾಡು ಎಲ್ಲಾದ್ರೂ ನೀವು ಕೇಳಿರ್ತೇವೆ. ಅಂಬಿಗ ನಾನಿನ್ನ ನಂಬಿದೆ ಅಂತ ಪುರಂದರದಾಸದೊಂದು ಹಾಡು.
ಸಂಸಾರ ಅಂತ ಅನ್ನೋದೊಂದು ನದಿ ಅಥವಾ ಸಮುದ್ರ ಅಂತಂದ್ಮೇಲೆ ಇದು ನಮ್ಗೊಂದು ನೌಕೆ, ಇದು ಭಗವಂತ ಕೊಟ್ಟಿರುವಂತ ನೌಕೆ. ಇದರೊಳಗೆ ನಾವು ಕೂತಿದ್ದೇವೆ. ವಾಸ್ತವಿಕವಾಗಿ ಈ ನೌಕೆಯನ್ನು ಮುನ್ನಡೆಸಲಿಕ್ಕೆ ಬೇಕಾದ ಕೌಶಲ ಶಕ್ತಿ ನಮಗೇ ಇಲ್ಲ. ನಾವು ಇದ್ರೊಳಗೆ ಸುಮ್ಮನೆ ಕೂತಿದ್ದೇವೆ ಅಷ್ಟೇ. ಇದನ್ನು ನಡೆಸಬೇಕಾದವನು ಭಗವಂತನೇ. ನಮ್ಮ ಶರೀರವನ್ನೆಲ್ಲ ನಡೆಸಬೇಕಾದವನು ಅವನೇ. ಅದಕ್ಕೆ ಅವನೇ ಇದಕ್ಕೆ ಅಂಬಿಗ. ನಾನು ನಿನ್ನ ನಂಬಿದೆ, ನನ್ನನ್ನ ಈ ದಡ ಪಾರು ಮಾಡು ಅಂತ ಅವನನ್ನ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಮನುಷ್ಯನ ಒಂದು ಅನುಸಂಧಾನ ಇರಬೇಕು. ಇಲ್ಲಿ ಬಂದಿರುವಂತಹ ವಿಷಯಗಳನ್ನೆಲ್ಲ ಮನುಷ್ಯ ಧ್ಯಾನದಲ್ಲಿ ಕಾಣುವಂತಹ ಪ್ರಯತ್ನ ಮಾಡಬೇಕು. ಹಿಂದೆ ನಾನು ಹೇಳಿದ್ದೆ, ನಾವು ಬೆಳಗಾಗಿ ಎದ್ದು ಅಥವಾ ಸಾಯಂಕಾಲದ ಹೊತ್ತಿನಲ್ಲಿ ಸ್ನಾನ ಮಾಡಿ ಅನೇಕ ದೇವ ಪೂಜಾ ಮಂತ್ರ ತಂತ್ರ ಇತ್ಯಾದಿಗಳನ್ನು ಮಾಡ್ತಿರ್ತೇವೆ. ಅದರಂತೆ ನಮ್ಮ ಶರೀರ ಮತ್ತು ನಮ್ಮ ಮನಸ್ಸಿಗೆ ಸ್ಥೈರ್ಯ ಕೊಡುವಂಥ, ಮನಸ್ಸಿಗೆ ನಿಗ್ರಹ ಕೊಡುವಂತಹ ಧ್ಯಾನಗಳನ್ನು ಕೂಡ ಮಾಡಬೇಕು. ಭಗವಂತನನ್ನೇ ಅಂಬಿಗ ಅಂತ ಭಾವಿಸಿ ಅವನು ನಮ್ಮನ್ನ ಮುನ್ನಡೆಸ್ತಾ ಇದ್ದಾನೆ. ಸಂಸಾರ ಸಾಗರದಲ್ಲಿ ಇದೆಲ್ಲೂ ಕೂಡ ಅಪಘಾತಕ್ಕೆ ಈಡಾಗ್ತಾ ಇಲ್ಲ, ಆಗದೇ ಇರೋ ಜವಾಬ್ದಾರಿಯನ್ನು ಹೊತ್ತಿದ್ದಾನೆ ಅಂತ ಅವನು ಪ್ರಾರ್ಥನೆ ಮಾಡಿದರೆ ಈ ಎಲ್ಲ ಉದ್ದೇಶಗಳು ಈಡೇರ್ತವೆ ಅಂತ ಅರ್ಥ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಎಲ್ಲಾ ಇಂದ್ರಿಯಗಳನ್ನು ಹತೋಟಿಯಲ್ಲಿಡಬೇಕು. ಅವು ಬೇಕಾಬಿಟ್ಟು ಹರಿಲಿಕ್ಕೆ ಹೋಗಬಾರದು, ಬಿಡಬಾರದು. ಅವನನ್ನೇ ಸ್ಥಿತಪ್ರಜ್ಞಾ ಅನ್ಬೇಕು. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೆ. ಇದು ಮುಂದಿನ ಮತ್ತೊಂದು ಶ್ಲೋಕ. ಇದು ಒಂದು ರೀತಿಯ ಅಲಂಕಾರಿಕವಾದ ಮಾತು. ಕತ್ತಲು ಮತ್ತು ಬೆಳಕಿನ ಬಗ್ಗೆ ಹೇಳುತ್ತಿದ್ದಾನೆ, ರಾತ್ರಿ ಮತ್ತು ಹಗಲಿನ ಬಗ್ಗೆ. ಈ ಜಗತ್ತಿನಲ್ಲಿ ರಾತ್ರಿ ನಾವೆಲ್ಲ ಮಲಗಿರ್ತೇವೆ. ಕೆಲವರು ರಾತ್ರಿ ಎದ್ದಿರಬೇಕಾಗ್ತದೆ. ಅವರ ವೃತ್ತಿ ಇತ್ಯಾದಿಗಳಿಗೆ ಅನುಸಾರವಾಗಿ ಅವರು ಎಚ್ಚರ ಇರಬೇಕಾಗ್ತದೆ. ಅದಾದ್ಮೇಲೆ ಅವರು ಬೆಳಿಗ್ಗಿನ ಯಾವುದೋ ಒಂದು ಹೊತ್ತಿನ ಸ್ವಲ್ಪ ಮಲಗುತ್ತಾರೆ. ಅವಾಗ ಉಳಿದವರೆಲ್ಲ ಎಚ್ಚರಿಕೆಯಿಂದ ಇರ್ತಿರ್ತಾರೆ. ಇದೆಲ್ಲ ಜಗತ್ತಿನಾಗ ನಾವು ನೋಡಿರ್ತೇವೆ. ಇಲ್ಲಿ ಜ್ಞಾನಿಗಳ ಬಗ್ಗೆ ಮತ್ತು ಅಜ್ಞಾನಿಗಳ ಬಗ್ಗೆ ವರ್ಣನೆ ಮಾಡ್ತಿದ್ದಾರೆ ಈ ಶ್ಲೋಕದಲ್ಲಿ. ಈ ಅಜ್ಞಾನಿಗಳಾದಂತಹ ಜನಸಾಮಾನ್ಯರು ಏನಿದ್ದಾರೆ, ಅವರು ಕೆಲವು ವಿಷಯಗಳ ಬಗ್ಗೆ ಮಲ್ಕೊಂಡೇ ಇರ್ತಾರೆ. ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವ್ರು ಮಲಗಿರ್ತಾರೆ. ಮಲಗುವುದು ಅಂದ್ರೆ ಏನು? ರಾತ್ರಿ ಮಾತ್ರ ಮಲಗಿರೋದು ಅಂತ ಅರ್ಥ ಅಲ್ಲ. ಹಗಲು ಹೊತ್ತು ಅವ್ರು ಮಲಗಿದಂತೇನೆ ಆ ಕೆಲವು ವಿಷಯಗಳ ಬಗ್ಗೆ. ಆ ಕೆಲವು ವಿಷಯ ಅಂದ್ರೆ ಏನದು? ಧರ್ಮ ಅಧ್ಯಾತ್ಮ. ಧರ್ಮ ಅಧ್ಯಾತ್ಮದ ಕುರಿತಾಗಿ, ನೀತಿ ಮೌಲ್ಯ ಇದರ ಕುರಿತಾಗಿ ಅವರು ಮಲಗಿದಂತೆ. ಮಲ್ಕೊಳ್ಳುವುದು ಅಂದ್ರೆ ನಿಷ್ಕ್ರಿಯತೆ ಅಂತ ಅರ್ಥ. ಮಲ್ಕೊಳ್ಳುವುದು ಅನ್ನೋದು ನಿಷ್ಕ್ರಿಯತೆ ಮತ್ತು ಅಜ್ಞಾನಕ್ಕೆ ಸಂಕೇತ. ಆ ಜನಸಾಮಾನ್ಯರಾದವರು ಧರ್ಮ ಅಧ್ಯಾತ್ಮ ನೀತಿ ಮೌಲ್ಯ ಇದರ ಕುರಿತಾಗಿ ಮಲಗಿರ್ತಾರೆ ಅಂದ್ರೆ ಇದ್ರ ಬಗ್ಗೆ ಅವ್ರಿಗೆ ಗಮನ ಇಲ್ಲ, ಗೊತ್ತೇ ಇಲ್ಲ ಅವರಿಗೆ. ಅಥವಾ ಗೊತ್ತಿದ್ರೂ ಕೂಡ ಅದನ್ನು ಅವರು ಕಾರ್ಯರೂಪಕ್ಕೆ ತರಲಿಕ್ಕೆ ಒಲ್ಲರು. ಆದ್ರಿಂದ ಸರ್ವಭೂತರು, ಸಾಮಾನ್ಯವಾಗಿ ಜನಸಾಮಾನ್ಯರು ಏನಿದ್ದಾರೆ ಅವರ ಪಾಲಿಗೆ ಇದೊಂದು ಕತ್ತಲು, ಈ ಧರ್ಮ ಅಧ್ಯಾತ್ಮ ಇದೆಲ್ಲ. ಅಲ್ಲಿ ಈ ಜ್ಞಾನಿಯಾದವನು ಎಚ್ಚರಿಕೆಯಿಂದ ಇರ್ತಾನೆ. ಇವರಿಗೆ ಯಾವುದು ಬೇಡವೋ ಅದು ಅವನಿಗೆ ಬೇಕು. ಧರ್ಮ ಅಧ್ಯಾತ್ಮ ಇದರಲ್ಲಿ ಅವನು ಎಚ್ಚರಿಕೆಯಿಂದ ಇರ್ತಾನೆ. ಯಾವತ್ತೂ ಅದನ್ನ ಸತತವಾಗಿ ಅವನು ಆಚರಿಸ್ತಾ ಇರ್ತಾನೆ, ನಂಬುತ್ತಾನೆ, ಆಚರಿಸ್ತಾನೆ. ಕೆಲವೊಂದು ಬಾರಿ ಪ್ರಸಂಗ ಬಂದು ಇನ್ನೊಬ್ಬರಿಗೆ ಅದನ್ನ ಬೋಧಿಸ್ತಾನೆ. ಇದು ಅವನ ಸ್ವಭಾವ. ಮತ್ತು ಇನ್ನು ಕೆಲವು ವಿಷಯಗಳ ಬಗ್ಗೆ ಈ ಜಗತ್ತೆಲ್ಲ ಎಚ್ಚರಿಕೆಯಿಂದ ಇರ್ತದೆ. ಜಗತ್ತು ಎಚ್ಚರಿಕೆಯಿಂದ ಇರೋದು ಅಂದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತದೆ. ಮತ್ತು ಅದರ ಬೆನ್ನು ಹತ್ತಿ ಓಡ್ತಿರ್ತದೆ ಯಾವತ್ತು. ಅವ್ಯಾವು ಅಂದ್ರೆ ಲೌಕಿಕ ವಿಷಯಗಳು, ಸುಖ ಭೋಗ ಪದಾರ್ಥ, ನಮ್ಗೇನು ಜೀವನದಲ್ಲಿ ಅವಶ್ಯಕವಾದ ಪದಾರ್ಥಗಳು ಸುಖ ಭೋಗಕ್ಕೆ ಬೇಕು ಅವೆಲ್ಲ. ಅದ್ರ ಬಗ್ಗೆ ಈ ಜಗತ್ತೆಲ್ಲ ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರ್ತದೆ. ಧರ್ಮ ಅಧ್ಯಾತ್ಮ ತಿಳ್ಕೊಳ್ರಿ, ದೇವ್ರನ್ನ ತಿಳ್ಕೊಳ್ರಿ ಅಂದ್ರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ಅದು ನಮಗೆ ಶಿಕ್ಷಣ ಬೇಕು. ಶಿಕ್ಷಣ ಯಾತಕ್ಕಾಗಬೇಕು ಅಂದ್ರೆ ನಾಳೆ ಒಂದೇನಾದ್ರು ವೃತ್ತಿ ವ್ಯಾಪಾರ ಇತ್ಯಾದಿಗಳನ್ನು ಮಾಡಬೇಕು. ಅದಕ್ಕೆ ಮಾಡ್ಲಿಕ್ಕಾಗಿ ಶಿಕ್ಷಣ. ಆ ವ್ಯಾಪಾರ ಉದ್ಯೋಗ ಯಾಕಂದ್ರೆ ಧನಕ್ಕಾಗಿ, ಧನ ಯಾಕಂದ್ರೆ ಸುಖ ಪಡಬೇಕಲ್ಲ ನಾಳೆ ಅಂತ ಆಲೋಚನೆ ಮಾಡಿ ಸುಖಕ್ಕಾಗಿ ದುಡ್ಡು ಗಳಿಸ್ಬೇಕು. ದುಡ್ಡು ಗಳಿಸ್ಲಿಕ್ಕೆ ಒಂದಿಷ್ಟು ಜ್ಞಾನ ಬೇಕು. ಆ ಜ್ಞಾನ ಗಳಿಸೋ ಪ್ರಯತ್ನದ ಹಿಂದೆ ಇರ್ತಾರೆ ಇವ್ರು ಯಾವತ್ತು. ಅದ್ರ ಹಿಂದೆನೇ ಓಡ್ತಾ ಇರ್ತಾರೆ. ಅದು ಅವರಿಗೆ ಎಚ್ಚರ.
ಲೌಕಿಕ ಜಗತ್ತಿನ ಬಗ್ಗೆ ಇವರು ಎಚ್ಚರಿಕೆಯಿಂದ ಇರ್ತಾರೆ ಜನಸಾಮಾನ್ಯರು. ಆದರೆ ಲೌಕಿಕ ಜಗತ್ತಿನ ಬಗ್ಗೆ ಇವನು ಮುನಿ ಮಲೆಗೆ ಬಿಟ್ಟಿರ್ತಾನೆ. ಸಾನಿಶಾ ಪಶ್ಯತೋ ಮುನೇಹೆ. ಮುನಿ ಅಂತ ಶಬ್ದ ಇದೆಯಲ್ಲ, ಮುನಿ ಅಂತ ಶಬ್ದ ನಾವು ಎಲ್ಲ ಕಡೆ ಕೇಳ್ತಿರ್ತೀವಿ. ಮುನಿ ಅಂದ್ರೆ ಮೌನವಾಗಿರುವವನು ಅಂತ ಅರ್ಥ. ಸಾಮಾನ್ಯವಾಗಿ ಕೆಲಸಕ್ಕೆ ಬಾರದ ಹರಟೆ ಇತ್ಯಾದಿಗಳ ಬಗ್ಗೆ ಅವನು ತೊಡಗೋದಿಲ್ಲ. ಮೌನವಾಗಿ ತನ್ನ ಅಧ್ಯಾತ್ಮದ ಸಾಧನೆಯಲ್ಲಿ ತೊಡಗಿರ್ತಾನೆ. ಅದಕ್ಕಾಗಿ ಮುನಿ ಅನ್ನೋದು, ಮೌನ ಅನ್ನೋದು, ಇದೆರಡಕ್ಕೂ ಒಂದು ಘನಿಷ್ಠವಾದ ಸಂಬಂಧ ಇದೆ. ಇಂಥ ಒಂದು ಮುನಿ ಲೌಕಿಕ ಜಗತ್ತಿನ ಈ ವಿಷಯಗಳೇನಿವೆ ಇದ್ರ ಬಗ್ಗೆ ಅವನಿಗೆ ನಿದ್ದೆ, ಗಾಢವಾದ ನಿದ್ದೆ, ಇದು ಅವನಿಗೆ ಬೇಕಾಗಿಲ್ಲ, ದೂರ ಎದ್ದು ಬಿಡ್ತಾನೆ. ಅದರಿಂದ ಎಲ್ಲಾ ಭಾಷೆಗಳಲ್ಲೂ ಕೂಡ ಕತ್ತಲು ಅಂದ್ರೆ ಅಜ್ಞಾನನೇ. ಕೆಲವು ಕಡೆ ಇದನ್ನ ಸಾಹಿತ್ಯ ಇತ್ಯಾದಿ ಕಡೆಗಳಲ್ಲಿ ಪ್ರಯೋಗ ಮಾಡ್ತಿರ್ತಾರೆ. ನನಗದೇನು ಗೊತ್ತಿಲ್ಲದೆ ಅವ್ರು ಯಾರು ನನಗೆ ಇದನ್ನ ಹೇಳಲಿಲ್ಲ, ಅವರು ನನ್ನನ್ನು ಇದ್ರ ಬಗ್ಗೆ ಕತ್ತಲಿನಲ್ಲಿ ಇಟ್ಟರು ಅಂತಾರೆ. ಕತ್ತಲಿನಲ್ಲಿ ಇಡೋದು ಅಂದ್ರೆ ನನಗೆ ತಿಳಿಸ್ಲಿಲ್ಲ ಅಂತ ಅರ್ಥ. ಅವ್ರು ತಿಳಿಸ್ಲಿಲ್ಲ ಅಥವಾ ನನಗೆ ತಿಳ್ಕೊಳ್ಳಿಕ್ಕೆ ಅಪೇಕ್ಷೆ ಇರಲಿಲ್ಲ ಅಂತ ಅರ್ಥ. ಕತ್ತಲು ಅಂದ್ರೆ ಅಜ್ಞಾನ ಅಂತ ಅರ್ಥ. ಬೆಳಕು ಅಂತಂದ್ರೆ ತಿಳುವಳಿಕೆ ಅಂತ ಅರ್ಥ. ಆ ವಿಷಯದ ಬಗ್ಗೆ ಬೆಳಕು ಚೆಲ್ಲಿದರು, ಅವ್ರೊಂದು ಪ್ರವಚನ ಮಾಡಿದ್ರು, ಆ ವಿಷಯದ ಬಗ್ಗೆ ಬೆಳಕು ಚೆಲ್ಲಿದ್ರು ಅಂತಾರೆ. ಬೆಳಕು ಚೆಲ್ಲೋದು ಅಂದ್ರೆ ಆ ಸಂದರ್ಭದಲ್ಲಿ ಅವ್ರೇನೋ ಒಂದು ಬೆಳಕು ಹಿಡಿದು ಅದ್ರ ಮೇಲೆ ತೋರಿಸ್ಬೇಕಾಗಿಲ್ಲ. ಬೆಳಕು ಚೆಲ್ಲುವುದು ಅಂದ್ರೆ ತಿಳ್ಕೊಳ್ಳುವುದು, ತಿಳಿಸುವುದು ಅಂತಾನೆ ಅರ್ಥ. ಇದು ಈ ಮುನಿಯ ಲಕ್ಷಣ. ಅಂತೂ ಜಾಗತಿಕ ವಸ್ತುಗಳ ಬಗ್ಗೆ, ಪ್ರಾಪಂಚಿಕ ವಸ್ತುಗಳ ಬಗ್ಗೆ ಅವನಿಗೆ ಗಮನ ಇರೋದಿಲ್ಲ. ಇದು ಆ ಸ್ಥಿತಪ್ರಜ್ಞನ ಲಕ್ಷಣ. ನಾವು ನದಿಗಳನ್ನು ನೋಡಿರ್ತೇವೆ, ಸಮುದ್ರವನ್ನು ನೋಡಿರ್ತೇವೆ. ಆ ಸಮುದ್ರದ ಸ್ವರೂಪ ಹೇಗಿರ್ತದೆ ಅಂತ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಆಪೂರ್ಯಮಾನ ಅಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಹ ಯಂ ಪ್ರವಿಶಂತಿ ಸರ್ವೇ ಸ ಶಾಂತಿ ಮಾಪ್ನೋತಿ ನ ಕಾಮ ಕಾಮಿ. ನದಿಗಳಲ್ಲಿ ಸ್ವಲ್ಪ ಮಳೆ ಬಂದ್ರೆ, ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿದ್ರೆ ನದಿ ಕೂಡಲೇ ತುಂಬಿ ಹರಿದು ಬಿಡ್ತದೆ. ನದಿಗಳು ಪ್ರವಾಹ ಬಂದ್ಬಿಡ್ತದೆ. ಆ ಕಡೆ ಈ ಕಡೆ ದಡಗಳೇನಿರ್ತಾವೆ ಅವೆಲ್ಲ ಕೊಚ್ಚಿ ಹೋಗಿಬಿಡ್ತವೆ. ಆದರೆ ಸಮುದ್ರಕ್ಕೆ ಮಾತ್ರ ಎಷ್ಟೇ ನದಿಗಳು, ಯಾವ ನದಿಗಳು ಸ್ವಯಂ ತಾವು ಉಕ್ಕಿ ಹರಿತಿರ್ತಾವೋ ಅಂಥ ನದಿಗಳೆಲ್ಲ ಸಮುದ್ರಕ್ಕೆ ಹೋದ್ರು, ಸಮುದ್ರದ ಮೇಲೆ ದಿನಗಳಗಟ್ಟಲೆ ತೀವ್ರವಾದ ಮಳೆ ಬಂದ್ರು ಸಮುದ್ರ ಉಕ್ಕಿ ಹರಿಯೋದಂತಿಲ್ಲ. ಯಾವತ್ತು ಸಮುದ್ರ ಉಕ್ಕಿ ಹರಿಯೋದಂತಿಲ್ಲ. ಭೂಕಂಪ ಇತ್ಯಾದಿ ಕಾರಣದಿಂದಾಗಿ ಏನಾದರೂ ಸಮುದ್ರದಲ್ಲಿ ಸುನಾಮಿ ಇತ್ಯಾದಿಗಳಾಗಬಹುದು. ನೀರು ಹೆಚ್ಚಾಗಿ ಸಮುದ್ರ ಉಕ್ಕುವುದು ಅಂತಿಲ್ಲ. ಸಮುದ್ರದ ಪಾತಳ ಏನಿರ್ತದಲ್ಲ, ಕೆಳಗಿನ ತಳ, ಅಲ್ಲಿನ ಕಂಪನ ಇತ್ಯಾದಿಗಳಿಂದಾಗಿ ಸುನಾಮಿ ಇತ್ಯಾದಿಗಳು ಹೇಳಬಹುದು. ನೀರು ಹೆಚ್ಚಾಗಿ ಆಗೋದಲ್ಲ. ಅದು ಎಷ್ಟು ನೀರು ಬಂದರೂ ಸಮುದ್ರ ಅದನ್ನು ತಡ್ಕೊಳ್ತದೆ. ಅದಕ್ಕೆ ಪ್ರವಾಹ ಬರೋದೇ ಇಲ್ಲ ಸಮುದ್ರಕ್ಕೆ. ಎಲ್ಲಾ ಕಡೆಯಿಂದಲೂ ನೀರು ಬರ್ತಿರ್ತದೆ. ಆದರೆ ಆ ಸಮುದ್ರ ಮಾತ್ರ ಅಲ್ಲಾಡದೆ ನಿಶ್ಚಲವಾಗಿರ್ತದೆ. ನೀರು ಬರ್ತಾನೆ ಇರ್ತವೆ. ಮತ್ತೆ ಗಂಗಾ, ಯಮುನಾ ಮೊದಲಾದ ಎಲ್ಲಾ ನೀರು ಬಂದು ಸೇರ್ತಾನೆ ಇರ್ತವೆ. ಹಾಗೆ ಜ್ಞಾನಿಯಾದವನು ಹೇಗಿರ್ಬೇಕಂದ್ರೆ ಸಮುದ್ರದಂತೆ ಇರಬೇಕು ಅಂತ ಹೇಳ್ತಾರೆ. ಸಮುದ್ರದಂತೆ ಇರಬೇಕು ಅಂತ ಅವನನ್ನು ವರ್ಣನೆ ಮಾಡ್ತಾರೆ. ರಾಮಾಯಣದಲ್ಲಿ ರಾಮನನ್ನ ಸಮುದ್ರ ಇವ ಗಾಂಭೀರ್ಯೇ ಅಂತ ವರ್ಣನೆ ಮಾಡ್ತಾರೆ. ರಾಮನಿಗೆ ಕೊಟ್ಟಿರುವಂತಹ ಒಂದು ವಿಶೇಷಣ ಇದು. ಅವನು ಹೇಗಿದ್ದ ಅಂದ್ರೆ ರಾಮ ಸಮುದ್ರದಂತೆ ಗಂಭೀರನಾಗಿದ್ದ ಅಂತ. ಗಂಭೀರವಾಗಿರೋದಂದ್ರೆ ಹೇಗೆ? ನಿಶ್ಚಲವಾಗಿ, ಹೆಚ್ಚಿನ ತಳಮಳೆ ಇಲ್ಲದೆ ವ್ಯಕ್ತಿಯನ್ನು ನೋಡಿದರೆ ನಮಗದು ಹೇಗೆ ಅನಿಸ್ಬೇಕು? ಸಾಮಾನ್ಯರಾದ ವ್ಯಕ್ತಿಗಳನ್ನು ನೋಡಿದರೆ ಅವ್ರ ಮನಸ್ಸಿನೊಳಗೆ ಏನೋ ಆಲೋಚನೆ ಬರ್ತಿರ್ತದಲ್ಲ, ಮುಂದೆ ಏನು ಮಾಡಬೇಕು, ಆಮೇಲೆ ಏನು ಮಾಡಬೇಕು ಅಂತ ಹೀಗೇನೋ ಆಲೋಚನೆ ಬರ್ತಿರ್ತವೆ. ಆಗ ಮನಸ್ಸಿನ ಒಳಗಿನ ತಾಕಲಾಟಗಳಿಂದಾಗಿ ಆ ಶರೀರನೂ ಕೂಡ ಚಂಚಲವಾಗೇ ಇರ್ತದೆ. ಆ ಕಡೆ ಹೋಗ್ತಿರ್ತಾರೆ, ಈ ಕಡೆ ಬರ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಸ್ಥಿರವಾಗಿ ಒಂದ್ ಕಡೆ ನಿಂತಿರೋದಿಲ್ಲ. ಯಾರ ಬುದ್ಧಿ ಸ್ಥಿರವಾಗಿರ್ತದೋ ಅವನು ವ್ಯಕ್ತಿಯೂ ಕೂಡ ದೈಹಿಕವಾಗಿಯೂ ಸ್ಥಿರವಾಗಿರ್ತಾನೆ. ಏನಾದ್ರು ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಮಾಡ್ತಾನೆ. ಕೆಲಸ ಇಲ್ಲದೆ ಹೋದಾಗ ಅವನು ಸ್ಥಿರವಾಗಿರ್ತಾನೆ. ಅವನ ದೈಹಿಕ ಸ್ಥೈರ್ಯ ಅನ್ನೋದು ಮಾನಸಿಕ ಸ್ಥೈರ್ಯವನ್ನು ತೋರಿಸ್ತದೆ. ಇದು ನಮ್ಗೆ ಗೊತ್ತು. ಅದರಂತೆ ರಾಮ ಸಮುದ್ರದಂತೆ ಗಂಭೀರನಾಗಿದ್ದ ಅಂತ ವಾಲ್ಮೀಕಿ ರಾಮಾಯಣ ಹೇಳ್ತಾನೆ. ನಾನು ಹಿಂದೆ ಅನೇಕ ಸರಿ ನೋಡಿದ್ದೀವಿ. ಭಗವಂತ ಬಿಂಬ, ನಾವೆಲ್ಲ ಅವನ ಪ್ರತಿಬಿಂಬರು. ಭಗವಂತ ಅವನು ಹೇಗೆ ಬಿಂಬನಾಗಿದ್ದಾನಲ್ಲ, ಸ್ಥಿರವಾಗಿದ್ದಾನೆ ಸಮುದ್ರದಂತೆ. ಅದರಂತೆ ಸಾಧಕನೂ ಕೂಡ, ಸ್ಥಿತಪ್ರಜ್ಞನಾದಂಥ ಸಾಧಕನೂ ಕೂಡ ಸಮುದ್ರದಂತೆ ಸ್ಥಿರವಾಗಿರ್ತಾನೆ, ಗಂಭೀರವಾಗಿರ್ತಾನೆ. ಅವನಲ್ಲಿ ನೋಡಿ ನದಿಗಳು ಬರ್ತಾನೆ ಇರ್ತವೆ.
ಸಾಧಕನಿಗೆ ಈ ಕಣ್ಣು ನಮಗೆ ಮಾತ್ರ ಕಾಣಿಸೋದಲ್ಲ, ಸಾಧಕನಿಗೂ ಕಾಣಿಸ್ತದೆ. ರೂಪ ಸುತ್ತಮುತ್ತಲಿರೋದಲ್ಲ ಅವನ ಕಣ್ಣಿಗೂ ಬೀಳಲೇಬೇಕಲ್ಲ. ಅವನು ಕುರುಡ ಆಗಿದ್ರೆ ಬೀಳಲಿಕ್ಕಿಲ್ಲ, ಅಥವಾ ಕಣ್ಣು ಮುಚ್ಚಿದ್ರೆ ಬೀಳಲಿಕ್ಕಿಲ್ಲ. ಅಷ್ಟನ್ನು ಹೊರತು ನಮ್ಮ ಕಣ್ಣಿಗೆ ಏನು ಕಾಣಬೇಕೋ ಅದು ಅವನಿಗೂ ಕಾಣಿಸ್ತದೆ, ನಮ್ಮ ಕಿವಿಗೆ ಏನು ಕೇಳಬೇಕೋ ಅದು ಅವನಿಗೂ ಕೇಳಿಸ್ತದೆ, ಮುಟ್ಟಿದ್ರೆ ಅವನಿಗೂ ಗೊತ್ತಾಗ್ತದೆ. ಸಮಾಧಿ ಸ್ಥಿತಿಯಲ್ಲಿದ್ದ, ಧ್ಯಾನ ಸ್ಥಿತಿಯಲ್ಲಿದ್ದರೆ ಗೊತ್ತಾಗಲಿಕ್ಕಿಲ್ಲ. ಅಷ್ಟನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಸ್ಥಿತಿಯಲ್ಲಿ ನಮಗೇನೇನು ಅನುಭವ ಆಗ್ತದೆ ಅದೆಲ್ಲ ಅವನಿಗೂ ಅನುಭವ ಆಗೇ ಆಗ್ತದಲ್ಲ. ಹೀಗೆ ನೀರೆಲ್ಲ ಬಂದೇ ಬರ್ತಾವೆ ಅವನಿಗೂ. ನೀರು ಅಂದರೆ ಈ ವಿಷಯಗಳು ಅವೆಲ್ಲ ಬಂದೇ ಬರ್ತಿರ್ತವೆ, ಅವನು ಮಾತ್ರ ಉಕ್ಕೋದಿಲ್ಲ, ಸ್ಥಿರವಾಗಿರ್ತಾನೆ. ಹೀಗೆ ಅವನಿದ್ರೆ ಅಂಥ ಸಾಧಕ ಸಾಧನೆಯ ಹಂತಗಳನ್ನು ಏರಿ ಅವನ ಮೇಲೆ ಶಾಂತಿಯನ್ನು ಹೊಂದುತ್ತಾನೆ. ಅವನು ಶಾಂತಿಯನ್ನು ಹೊಂದುತ್ತಾನೆ ಹೊರತು ಇವ್ರು ಯಾರೂ ಕೂಡ ಶಾಂತಿಯನ್ನು ಹೊಂದೋದಿಲ್ಲ. ಯಾರು ಕಾಮಗಳಿಗೆ ಬಲಿಯಾಗ್ತಾರೆ, ಅದ್ರ ಹಿಂದೆನೇ ಓಡಿ ಹೋಗ್ತಾರೆ, ಅವರು ಶಾಂತಿಯನ್ನೆಂದು ಪಡೆಯೋದಿಲ್ಲ ಅಂತ ಅವನು ವರ್ಣನೆ ಮಾಡ್ತಾರೆ. ವಿಹಾಯ ಕಾಮಾನ್ಯಸ್ಸರ್ವಾನ್ ಪುಮಾನ್ ಚರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ತಸ್ಯ ಸಶಾಂತಿ ಮಧಿಗಚ್ಚತಿ. ಎಲ್ಲ ಕಾಮನೆಗಳನ್ನು ಬದಿಗಿಡಬೇಕು. ಪುಮಾನ್ ಚರತಿ ನಿಸ್ಪೃಹ, ಅವನು ಚರತೆ ಅಂತ ಅವನು ಏನು ಅನುಭವಿಸಬೇಕೋ ಅದನ್ನೆಲ್ಲ ಅನುಭವಿಸ್ತಿರ್ತಾನೆ. ಊಟನೂ ಬೇಕಾಗ್ತದೆ ಅವನಿಗೂ. ಈ ಶರೀರ ಇರೋ ತನಕ ಊಟ ಬೇಕಲ್ಲ, ನೋಡೋದು ನೋಡ್ಬೇಕು, ಕಿವಿಯಿಂದ ಕೇಳಬೇಕು, ಮೂಸಬೇಕು, ಎಲ್ಲನೂ ಮಾಡ್ತಿರ್ಬೇಕು. ಅಷ್ಟೆಲ್ಲ ಮಾಡಿದ್ರು ನಿರ್ಮಮ, ಅದ್ರ ಬಗ್ಗೆ ಎಲ್ಲ ಇದು ನನಗೆ ಬೇಕೇ ಬೇಕು ಅಂತ ತೀವ್ರವಾದ ಅಭಿಮಾನ, ಆಮೇಲೆ ನಾನು ಮಾಡಿದೆ ಅನ್ನುವಂಥ ಅಹಂಕಾರ, ಇದು ಅವನಿಗೆ ಯಾವುದೂ ಇರೋದಿಲ್ಲ. ಆದರೆ ಮಮತೆ ಮತ್ತು ಅಹಂಕಾರ ಅಜ್ಞಾನಿಗಿರ್ತದೆ, ಜ್ಞಾನಿ ಆದವನಿಗಿರೋದಿಲ್ಲ. ಇದು ಅವನು ಶಾಂತಿಯನ್ನು ಹೊಂದುತ್ತಾನೆ. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತೆ ಸ್ಥಿತ್ವಾಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತೆ. ಅರ್ಜುನನಿಗೆ ಕೃಷ್ಣ ಬೋಧನೆ ಮಾಡ್ತಾ ಆ 2ನೇ ಅಧ್ಯಾಯದಲ್ಲಿ ಕೊನೆಗೆ ಈ ತರ ಹೇಳಿದ. ಬ್ರಾಹ್ಮೀ ಸ್ಥಿತಿ ಅಂತಾರೆ ಇದನ್ನು. ಬ್ರಹ್ಮ ಅಂದ್ರೆ ಪರಮಾತ್ಮ. ಆ ಪರಮಾತ್ಮನಲ್ಲಿ ಯಾರು ಬುದ್ಧಿಯನ್ನು ಇಟ್ಟಿರ್ತಾರೆ ಅವನ ಸ್ವಭಾವ ಹೀಗಿರ್ತದೆ. ಇಂಥ ಸ್ಥಿತಿಯನ್ನ ಮನುಷ್ಯ ಸಾಧಕನಾದವನು ಪಡ್ಕೊಂಡ್ರೆ ನ ವಿಮುಖ್ಯತೆ, ಅವನಿಗೆಂದು ಜಗತ್ತಿನಲ್ಲಿ ತಪ್ಪು ಹಾದಿ ಹಿಡಿಯುವಂಥ ಪ್ರಸಂಗ ಬರೋದಿಲ್ಲ. ಯಾರು ಆ ಸಾಧನೆ ಎತ್ತರಕ್ಕೆ ಏರಿಲ್ಲ ಅವರು ಮೋಹಕ್ಕೊಳಗಾಗ್ತಾರೆ. ಯಾವಾಗ ಏನು ಮಾಡಬೇಕು, ಹೇಗೆ ವರ್ತನೆ ಮಾಡಬೇಕು ಅಂತ ತಿಳಿಯದೆ ಮೋಹಕ್ಕೊಳಗಾಗ್ತಾರೆ. ಆದರೆ ಇವನು ಮತ್ತೆಂದು ದಾರಿ ತಪ್ಪೋದಿಲ್ಲ. ಜೀವನದ ಕೊನೆಯ ಕ್ಷಣದ ತನಕನೂ ಇದೇ ಸ್ಥಿತಿಯಲ್ಲಿ ಮುಂದುವರಿತಾನೆ. ಕೊನೆಗೆ ಬ್ರಹ್ಮ ನಿರ್ವಾಣ ಮೃಚ್ಛತೆ. ನಿರ್ವಾಣ ಬ್ರಹ್ಮ, ನಿರ್ವಾಣ ಬ್ರಹ್ಮ ಅಂತ 2 ಶಬ್ದ ಪ್ರಯೋಗ ಮಾಡ್ತಾರೆ. ಆ ಪರಮಾತ್ಮನ ಬಳಿಗೆ ಅವನು ಹೋಗಿ ಸೇರ್ತಾನೆ. ಪರಮಾತ್ಮ ಆನಂದಮಯ, ಅವನ ಬಳಿಗೆ ಇವನು ಕೂಡ ಹೋಗಿ ಸೇರ್ತಾನೆ, ಇವನು ಆನಂದವಾಗಿರ್ತಾನೆ. ಮತ್ತೆ ಪರಮಾತ್ಮ ನಮ್ಮಂತೆ ರಕ್ತ ಮಾಂಸ ಇತ್ಯಾದಿಗಳಿಂದ ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ ಅಂತ ನಾವೇನು 5 ಮಹಾಭೂತಗಳ ಬಗ್ಗೆ ಹೇಳ್ತೀವಲ್ಲ, ಈ ಯಾವುದೇ ಮಹಾಭೂತದಿಂದ ತಯಾರಾದ ದೇಹ ಅಲ್ಲ ಪರಮಾತ್ಮಂದು. ಅದಕ್ಕೆ ಅವನು ನಿರ್ವಾಣ ಅಂತಾರೆ. ಅಂಥ ಪರಮಾತ್ಮನ ಬಳಿಗೆ ಇವನು ಕೂಡ ಹೋಗಿ ಸೇರ್ತಾನೆ. ಆ ಪರಬ್ರಹ್ಮನನ್ನು ಹೋಗಿ ಸೇರುವುದು, ಆಮೇಲೆ ಶಾಂತಿಯನ್ನು ಪಡೆಯುವುದು, ಇದು ಜೀವನದ ಗುರಿ. ಹೀಗೆ ಅವನು ಸಾಧಕನಾದವನು ಪಡಿತಾನೆ ಅಂತ ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡ್ತಾನೆ. ಅಲ್ಲಿಗೆ 2ನೇ ಅಧ್ಯಾಯ ಸಮಾಪ್ತ ಆಗಿದೆ.